ನಾವು ಸ್ಟಾರ್ಟಿಂಗ್ ಬರೆದಾಗ ಒಂದು ಇನ್ಫ್ಯಾಕ್ಟ್ ನಿಮಗೆ ಒಂದು ಡೈಲಾಗ್ಸ್ ಒಂದು ಸ್ಯಾಂಪಲ್ ಕೊಡ್ತೀನಿ. ನಾನು ಮೇಡಮ್ ಬರೆದಿದ್ದೆ, ಮೇಡಮ್ ನೀವು ನಿಮ್ಮ ತಾತನ ಹತ್ರ ಕನ್ವಿನ್ಸ್ ಮಾಡ್ಬೇಕಾದ್ರೆ ಒಂದು ಡೈಲಾಗ್ ಹೇಳ್ತೀವಿ. ಏನು ಅಂದರೆ, ತಾತ ನಾನು ವೀರೇಶ್ ಮದುವೆ ಆದರೆ ಶರತ್ ಮತ್ತು ಶರದಿ ಮದುವೆ ಆದರೆ ನಮ್ಮ ಮನೆಗೆ ಕರೆಂಟ್ ಬಿಲ್ ಬರಲ್ಲ ಅಂತ ಬರೆದಿದ್ದೆ. ನಮ್ಮ ಕರೆಂಟ್ ಬಿಲ್ ಬೇಕಾಗಿಲ್ಲ ನಮಗೆ ಅಂತ ಬರೆದಿದ್ದೆ. ಅದಕ್ಕೆ ಅವರು ಒಂದು ಮಾತು ಹೇಳೋ, ಇಲ್ಲ ಸರ್ ಡೈಲಾಗ್ ತೆಗೆದುಬಿಡಿ, ಯಾಕೆಂದರೆ ನಾವು ಮನೆಗೆ ಬಂದ್ಕೊಳ್ಳಿ ಫಸ್ಟ್ ಕೆಲಸ ಮಾಡೋದು ಲೈಟ್ ಹಾಕ್ತೀವಿ. ನಾವು ನಮ್ಮ ಕತ್ಲೆ ಇರ್ಬೋದು, ಬಟ್ ನಮ್ಮ ಮನೇಲಿ ಯಾವತ್ತೂ ಲೈಟ್ ಇರಬೇಕು, ಯಾಕೆಂದರೆ ಆ ರಸ್ತೆಗೆ ಕತ್ಲೆ ಮನೆ ಅಂತ ಹೋಗುತ್ತೆ. ಇಲ್ಲ ಆ ಡೈಲಾಗ್ ಬೇಡ ಅಂದರೆ ಅವ್ರ ಜೀವನ ಭಾಳ ಪಾಸಿಟಿವ್ ಆಗಿ ನೋಡ್ತಿದ್ದಾರೆ. ಇನ್ಫ್ಯಾಕ್ಟ್ ನಾವು ಬಗ್ಗೆ ಈ ಸಿನಿಮಾ ನೋಡಿದ್ರೆ ನಾವೆಲ್ಲೂ ಅಷ್ಟೇ ಅವ್ರ ಕಣ್ಣು ಕಾಣಲ್ಲ, ತೊಂದರೆ ಇಲ್ಲಿದ್ದಾರೆ, ಎಲ್ಲೂ ನಾವು ತೋರಿಸಿಲ್ಲ ನಾವು. ಅಂದರೆ ಇನ್ಫ್ಯಾಕ್ಟ್ ಹೇಳಬೇಕು ಅಂತ ಹೇಳಿದ್ರೆ, ನಾವು ಕಣ್ಣು ಮುಚ್ಕೊಂಡು ಸಿನಿಮಾ ನೋಡಿದ್ರೆ ಯಾವುದೋ ನಾರ್ಮಲ್ ಕಪಲ್ ಸಿನಿಮಾ ಅಂತ ಅನ್ಸುತ್ತಿದ್ದು. ನಾವು ಕಣ್ಣು ತೆಗೆದು ನೋಡಿದಾಗಲೇ ಗೊತ್ತಾಗೋದು, ಎಸ್ ದಿಸ್ ಸಿನಿಮಾ ಇಸ್ ಫಾರ್ ಪೀಪಲ್. ಆ್ಯಕ್ಟ್ ಮಾಡೋರು ಯಾರು ಸ್ವಲ್ಪ ವಿಷುವಲಿ ಬ್ಲೈಂಡ್. ಓಕೆ, ಅವ್ರ ತಿಂಗಳು ಒಂದ್ಸತಿ ಸಿನಿಮಾಗೆ ಹೋಗ್ತಾರೆ ಅವರು. ಸೊ ಈ ಜೀವನದಲ್ಲಿ ನಾವು ಏನೇನು ನೋಡಬೇಕು ಅಂತಿದ್ವಿ ಅವರು ನೋಡ್ತಿದ್ದಾರೆ, ಬಟ್ ಅದನ್ನು ಹೇಗೆ ಸ್ವಾದ ಅವರು ಹೇಳ್ತಾರೆ ಅದನ್ನು. ಸೊ ದಿಸ್ ಈಸ್ ಆಲ್ ಅಬೌಟ್ ಶರತ್ ಆ್ಯಂಡ್ ಶರದಿ. ಸೊ ದತ್ತಣ್ಣ ಸರ್ ಹೇಳಬೇಕು ಅಂತ ಹೇಳಿದ್ರೆ, ದತ್ತಣ್ಣ ಅವ್ರ ಹತ್ರ ಈ ಕತೆ ಹೇಳೋಕ್ಕೆ ಸ್ವಲ್ಪ ಇಂಜರಿತಿದೆ ಸರ್, ಮಾಡ್ತಾರಾ ಇಲ್ವ ಅಂತ. ಯಾಕಂದ್ರೆ ಜನರಲಿ ಸರ್ ಸಣ್ಣ ಶಾರ್ಟ್ ಮೂವೀಸ್ ಮಾಡಲ್ಲ, ಯಾಕಂದ್ರೆ ಅವ್ರ ಕಂಪ್ಲೇಂಟ್ ಏನಿರುತ್ತೆ ಅಂದರೆ ಶಾರ್ಟ್ ಮೂವೀಸಿಗೆ ಸೆನ್ಸರ್ ಇರಲ್ಲ, ನೀವು ಏನೋ ಹೇಳ್ತಾರೆ ಏನೋ ಮಾಡ್ಬಿಡ್ತೀರಾ ಅಂತ ಹೇಳ್ತಾರೆ. ಬಟ್ ಈ ಕತೆ ಹೇಳಿದಾಗ ಮಾಡಿದೆ ನಾನು ಬರ್ತೀನಿ ಅಂತ ಹೇಳೋದು. ಆ್ಯಂಡ್ ಗೊತ್ತಿರಬೇಕು, ಒನ್ ಆಫ್ ದಿ ಬಿಸಿಯೆಸ್ಟ್ ಆ್ಯಕ್ಟರ್ ಸರ್, ನಮ್ಮ ರೆನ್ಯುಮಿನೇಷನ್ ಏನು ಕೊಡಲಿ ಅಂತ ಕೇಳಿದೆ ನಾನು. ಬೆಂಟಪ್ಪಕ್ಕೆ ಹೋಗೋ ಅಂತ ಹೇಳೋದು. ಅಂದರೆ ಅವ್ರಿಗೆ ಕತೆ ಭಾಳ ಇಷ್ಟ ಆಯಿತು. ಆ್ಯಂಡ್ ಪ್ರತಿಯೊಬ್ಬರು ನಮ್ಗೆ ಸಪೋರ್ಟ್ ಮಾಡ್ಯಾರ ಇದರಲ್ಲಿ. ಸೊ ಇಲ್ಲಿಂದ ಇದನ್ನು ತಲುಪಿಸ್ಬೇಕು. ನಮ್ಮ ಯೂಟ್ಯೂಬ್ ಚಾನಲ್ ಟಾಪ್ ಓವರ್ ಕ್ರಿಯೇಷನ್ಸ್ ಅಂತಿದೆ, ಅದಕ್ಕೋಸ್ಕರ ಮಾಡಿರೋದು. ಇನ್ಫ್ಯಾಕ್ಟ್ ಈ ಕತೆ ಬಂದು ಒಂದು ವೆಬ್ ಸೀರೀಸ್ ಕತೆ ಬರೀತಿದ್ವಿ, ಅದರಲ್ಲೂ ಒಂದು ಎಪಿಸೋಡ್ ಆಗಿದ್ದು. ಬಟ್ ವಿ ಫೆಲ್ಟ್ ದಿಸ್ ಕ್ಯಾನ್ ಸಪ್ರೇಟ್ಲಿ ಸ್ಟ್ಯಾಂಡ್ ಆಸ್ ಅ ಶಾರ್ಟ್ ಮೂವಿ ರಾದರ್ ದನ್ ವೆಬ್ ಸೀರೀಸಲ್ಲಿ ಒಂದು ಕಂಟೆಂಟ್ ಆಗಿರೋದಕ್ಕಿಂತ. ದಟ್ ವಾಸ್ ಅ ರೀಸನ್ ವಿ ಡನ್ ದಿಸ್. ನಾನು ಬಂದು ಮಾರ್ಕೆಟಿಂಗ್ ಪ್ರೊಫೆಷನಲ್ ನಾನು. ಸೊ ಇದಕ್ಕೆ ಮುಂಚೆ ದತ್ತಣ್ಣ ಅವ್ರು ಹಾಕೊಂಡು ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ. ಏಪ್ರಿಲ್ನ ಹಿಮಬಿಂದು ಒಂದು ಸಿನಿಮಾ ಮಾಡಿದ್ದೀನಿ. ಸೊ ನನಗೂ ದತ್ತಣ್ಣ ಸರ್ಗೂ ಒಂದು 8 ವರ್ಷದ ಪರಿಚಯ. ಓಕೆ, ಆ ಪರಿಚಯ ನಾನು ಇಲ್ಲಿ ಬಳಸ್ಕೊಂಡೆ ಅಷ್ಟೇ. ನಾನು ಸಿನಿಮಾ ಮಾಡ್ಬೋದಲ್ಲ, ವೆಬ್ ಸೀರೀಸ್ ಮಾಡ್ಬೋದು ಅಂತಿತ್ತು. ಓಕೆ, ಮಾಡ್ಬೋದು, ಗೊತ್ತಿಲ್ಲ ಏನು ಕತೆ. ಮಾಡ್ಬೋದು ಸರ್, ಕತೆ ನಡೆಯೋಕ್ಕೆ ನಾವು ಮಾಡ್ಕೊಂಡಿದ್ದೀವಿ. ಸರ್ ಇದು ಒಂದು 14 ನಿಮಿಷ ಇದೆ, 14 ಮಿನಿಟ್ಸ್ ಇದೆ. ಸರ್ ಇಲ್ಲಿ ಚಾಲೆಂಜಸ್ ಅಂದರೆ ಒಂದು ಕೆಲವು ಎಕ್ಸ್ಪ್ರೆಷನ್ಸ್ ನಾವು ತಗೋಬೇಕು ಅಂತಂದಾಗ ಅದು ಸ್ವಲ್ಪ ಚಾಲೆಂಜಸ್ ಬಂತು ನಮಗೆ. ಓಕೆ, ಆದರೆ ಯಾಕೆ ನಾವೇನು ಮಾಡೋದು, ಇವರು ಕಂಫರ್ಟಬಲ್ ಯಾವುದಿದೆ ಅದ್ರ ಪ್ರಕಾರ ಸೀನ್ ಡೆವಲಪ್ ಮಾಡಿದ್ವಿ ನಾವು. ಕೆಲವು ಚಾಲೆಂಜಿಂಗ್ ಸೀನ್ಸ್ ತಗೊಳ್ಳಿಲ್ಲ ನಾವು. ಬಟ್ ನಾವು ಏನು ಸ್ಕ್ರಿಪ್ಟ್ ಮಾಡಿದ್ದೀವಿ ಅದಕ್ಕೆ ಕಂಪ್ಲೀಟ್ ಜಸ್ಟಿಸು ನನ್ನ ಹೀರೋಯಿನ್ ಕೊಟ್ಟಿದ್ದಾರೆ ನನಗೆ. ಮೇಡಮ್ ಶೂಟಿಂಗ್ ಆಗಸ್ಟ್ 31 ತಿಂಗಳಲ್ಲಿ ಮಾಡಿದ್ವಿ ನಾವು. ಡೆಫಿನೆಟ್ಲಿ ಕಳಿಸ್ತೀವಿ. ಹೌದು ಇದನ್ನು ಒಂದು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಕಳಿಸ್ತೀವಿ. ಹಿಂದಿ ಡಬ್ಬಿಂಗ್ ಕೆಲಸ ನಡೀತಾ ಇದೆ. ಸೊ ಇದನ್ನು ಬೇರೆ ಭಾಷೆಗಳಲ್ಲೂ ಡಬ್ ಮಾಡ್ತಾ ಇದ್ದೀವಿ. ಬಹುಶಃ ನಾನು ನಿಮ್ಮನ್ನೆಲ್ಲ ಸಾಕಷ್ಟು ಬಾರಿ ನಾನು ನಿಮ್ಮನ್ನು ನೋಡಿದ್ದೀನಿ, ನೀವು ನನ್ನನ್ನು ನೋಡೇ ಇರ್ತೀರಾ. ಯಾಕಂದರೆ ನಾನು ಯುನೈಟೆಡ್ ನೇಷನ್ಸ್ ಅವಾರ್ಡ್ ವಿನ್ನರು, ಹಾಗೆ ಲೇಟ್ ಕ್ವೀನ್ ಎಲಿಜಬೆತ್ II ಅಂದರೆ ಏನು ಬ್ರಿಟನ್ ಕ್ವೀನಿಂದ ಪ್ರಶಸ್ತಿ ತೊಗೊಂಡು ಬಂದಾಗ ಏರ್ಪೋರ್ಟಿಗೆ ತಾವುಗಳು ಬಂದು ನನ್ನನ್ನು ಪ್ರಶಂಸಿದ್ರಿ. ಹಾಗಾಗಿ ನನ್ನ ಪರಿಚಯ ನಿಮ್ಗೆ ಆಗೇ ಇರುತ್ತೆ. ಸೊ ಈ ಫಿಲ್ಮ್, ಈ ಒಂದು ಚಿತ್ರದ ಬಗ್ಗೆ ಹೇಳಬೇಕು ಅಂತಂದರೆ ನನಗೆ ಪ್ರಥಮ ಪ್ರಯತ್ನ. ಫಸ್ಟ್ ಆಫ್ ಆಲ್ ನನಗೆ ದೊಡ್ಡ ಗುರು ಅಂತಂದರೆ ನಮ್ಮ 3 ಜನ ಗುರುಗಳು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲನೇ ಗುರು ನಮ್ಮ ದತ್ತಣ್ಣ ಸರ್. ಯಾಕಂದರೆ ನಂಗೆ ತುಂಬ ತಿದ್ದಿದ್ರು, ಹಂಗಲ್ಲಮ್ಮ ಇದು ನ್ಯಾಷನಲ್ ಅವಾರ್ಡ್ಗೆ ಹೋಗಬೇಕು, ಚೆನ್ನಾಗಿ ಮಾಡು ಅಂತ. ಸೊ ದತ್ತಣ್ಣ ಸರ್ಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಎರಡನೇ ಗುರುಗಳು ಅಫ್ಕೋರ್ಸ್ ನಮ್ಮ ಜಗದೀಶ್ ಸರ್ಗೂ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಚೇತನ್ ಸರ್, ಅವರು ಕೂಡ ಸಾಕಷ್ಟು ನಗಿಸ್ತಾ ಇದ್ರು. ನಮಗೆ ಸ್ಮೈಲ್ ಮಾಡೋದ್ರೆ ಆರ್ಟಿಫಿಷಿಯಲ್ ಸ್ಮೈಲ್ ನಮ್ಗೆ ಬರಲ್ಲ, ಎಕ್ಸ್ಪ್ರೆಷನ್ಸ್ ಬರಲ್ಲ. ಸಿಕ್ಕಾಪಟ್ಟೆ ನಗಿಸಿ ನಮಗೆ ಆ ಸ್ಮೈಲ್ ಮಾಡೋ ಥರ ಎಲ್ಲ ಮಾಡಿದರು. ಹಾಗೆ ವಿನಯ್ ಸರ್ ತುಂಬ ಚೆನ್ನಾಗಿ ನಮಗೆ ತಿದ್ದುತ್ತಾ ಬಂದರು. ಹಾಗಾಗಿ ಒಂದು ಸಣ್ಣ ಪ್ರಯತ್ನ ನಾವು ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಕೇಳ್ತಾ ಇದ್ರು, ನಿಮ್ಮ ರಿಯಲ್ ಇದು ನಿಮಗೆ ಸಿನಿಮಾ ರಿಯಲಿಸ್ಟಿಕ್ ಅನ್ನಿಸ್ತಾ, ರಿಯಲ್ಲ ಅವ್ರ ಜೀವನದ ರಿಯಲ್ಲ ಅಂತ ಕೇಳಿದ್ರು. ಸ್ವಲ್ಪ ರಿಯಲ್ಲೇ ಇತ್ತು. ಯಾಕಂದರೆ ಹೆಣ್ಣೋಡೋ ಶಾಸ್ತ್ರ ಅಂದರೆ ಎಲ್ಲರಿಗೂ ಒಂದೇ ಥರ ಇರುತ್ತೆ. ವಿಕಲಚೇತನರಿಗೆ ಬೇರೆ ಥರ ಇರಲ್ಲ, ಅಥವಾ ಬೇರೆಯವ್ರಿಗೆ ಬೇರೆ ಥರ ಇರಲ್ಲ. ನಮ್ಮದು ಕಂಪ್ಲೀಟ್ಲಿ ಅರೇಂಜ್ಡ್ ಮ್ಯಾರೇಜೇ. ಹಾಗಾಗಿ
ಇಲ್ಲಿ ಏನು ಸಿನಿಮಾದಲ್ಲಿತ್ತು ಹಾಗೇನೆ ನಮ್ಮ ಜೀವನದಲ್ಲೂ ಆಗಿದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲಿಗೆ ಮಾಕ್ ಶೂಟಿಂಗ್ ಅಂತ ಮಾಡಿದ್ರು, ಅಂದರೆ ನಮ್ಮ ಮನೆಗೆ ಬಂದು ಮಾಕ್ ಶೂಟಿಂಗ್ ತೊಗೊಂಡ್ರು. ಆಗ ನಾನು ಅಂದೆ, ಸರ್ ಇದು ಖಂಡಿತವಾಗ್ಲೂ ಆಗೋ ಕೆಲಸ ಇಲ್ಲ, ಸಾಕಷ್ಟು ನೀವು ಬಂಡವಾಳ ಹಾಕಿರ್ತೀರಿ, ನಮ್ಮಿಂದ ನಿಮಗೆ ತೊಂದರೆ ಆಗಬಾರ್ದು ಅಂತ. ಆಮೇಲೆ ಮಾಕ್ ಶೂಟಿಂಗ್ ಮಾಡಿದಾಗ ಸ್ವಲ್ಪ ತಿದ್ದುತ್ತಾ ಬಂದ್ರಲ್ವಾ, ಅಲ್ಲೇ ನಮಗೆ ಅನ್ನಿಸ್ತು ಅವ್ರಿಗೂ ಫಸ್ಟ್ ಕನ್ಫ್ಯೂಷನ್ ಇತ್ತಲ್ವ ಸರ್, ನಿಮಗೂ ಫಸ್ಟ್ ಅವ್ರಿಗೂ ಕನ್ಫ್ಯೂಷನ್ ಇತ್ತು, ಇವ್ರ ಕೈ ಮಾಡ್ಸೋಕ್ಕಾಗತ್ತೆ ನೋಡೋಣ ಅಂತ. ಮಾರ್ಕ್ ಶೂಟಿಂಗ್ ಆದಮೇಲೆ ಅವ್ರಿಗೂ ಧೈರ್ಯ ಬಂತು, ನಮಗೂ ಧೈರ್ಯ ಬಂತು. ಸೊ ನಾವು ಹಂಗೆ ಮಾಡ್ಕೊಳ್ತಾ ಬಂದ್ವಿ. ಅಂದರೆ ಯೂಶ್ವಲಿ ಬೇರೆಯವ್ರಿಗೆ ಟೈಮ್ ತೊಗೊಂಡಾಗ ನಮ್ಗೆ ಸ್ವಲ್ಪ ಜಾಸ್ತಿನ ಟೈಮ್ ತೊಗೋಬೇಕಾಗತ್ತೆ. ಮೊಟ್ಟ ಮೊದಲಾಗಿದೆ ಪ್ರಥಮ ಪ್ರಯತ್ನ, ಇನ್ನೊಂದು ನಮ್ಮ ಹತ್ರ ಎಕ್ಸ್ಪ್ರೆಷನ್ಸು ಆ್ಯಕ್ಟಿಂಗ್ ಎಲ್ಲ ಮಾಡಿಸೋದು ಸ್ವಲ್ಪ ಟೈಮ್ ತೊಗೊಂಡ್ವಿ. ಬಟ್ ಐ ಥಿಂಕ್ ನನಗೆ ಗೊತ್ತಿಲ್ಲ, ಒಂದು ಬೆಟರ್ ಇದನ್ನು ಕೊಟ್ಟಿದ್ದೀವಿ ಅಂತ ಅಂದ್ಕೊಳ್ತೀವಿ. ನೋಡಬೇಕು ಸರ್, ಜಗದೀಶ್ ಸರ್ ಅಂತ ಡೈರೆಕ್ಟರ್ ಸಿಕ್ಕರೆ ಯೋಚನೆ ಮಾಡಿ, ಸಮಾಜಮುಖಿದು ಏನೇ ಇದ್ರೂ ನಾವು ಅದನ್ನು, ಅಂದರೆ ಸಮಾಜಕ್ಕೆ ಒಳ್ಳೆಯದನ್ನು ತಿಳಿಸೋದಕ್ಕೋಸ್ಕರ ಮಾತ್ರನೇ ನಾವು ಅದನ್ನು ತಗೊಳ್ತಾರೆ, ಆಯ್ಕೆ ಮಾಡ್ಕೊಂಡು ತಗೊಳ್ತೀವಿ ಅಷ್ಟೇ ಸರ್. ಮತ್ತು ಮೊಟ್ಟ ಮೊದಲನೇದಾಗಿ ಸೇಮ್ ಜಗದೀಶ್ ಸರು ಗುರುಗಳಂತಲೇ ಕರಿಬೋದು. ಅವರು ನಮ್ಮ ಆ್ಯಕ್ಟಿಂಗ್ ಗುರುಗಳು. ಅವರು ದತ್ತಣ್ಣ ಸರು, ಚೇತನ್ ಸರು, ವಿನಾಯಕ್ ಸರು, ಪ್ರತಿಯೊಬ್ಬರೂ ನಮಗೆ ಎಲ್ಲರೂ ಯಾವುದೇ ವಿಚಾರದಲ್ಲಾಗಲಿ ಪಾಸಿಟಿವ್ ಆಗಿ ನಮಗೆ ಅವರು ಟ್ರೀಟ್ ಮಾಡಿದ್ದಾರೆ. ಎಲ್ಲೂ ನಮಗೆ ಅವರು ನಾವು ಈ ಥರ ಅಂತ ನಮಗೆ ಅನ್ನಿಸ್ದಿರ ಅವರು ನಮ್ಮನ್ನು ಟ್ರೀಟ್ ಮಾಡಿದ್ದಾರೆ. ನಾವು ಅವರಿಗೆ ಅವರ ಒಂದು ಎಕ್ಸ್ಪೆಕ್ಟೇಷನಿಗೆ ತಕ್ಕನಾಗೆ ಮಾಡಿದ್ದೀವಿ ಏನೋ ಅಂತ ಅನ್ಕೋಬಹುದು, ಗೊತ್ತಿಲ್ಲ. ಆದರೆ ಇನ್ನು ಏನಾದರೂ ಮಿಸ್ಟೇಕ್ಸು ಇವೆಲ್ಲ ಇದ್ರೂ ಅವನ್ನ ಮುಂದಿನ ದಿನಗಳಲ್ಲಿ ತಿದ್ಕೋಬೇಕು ಅಷ್ಟೇ. ನಾವು ಸರ್ ಆ್ಯಕ್ಚುಲಿ ನಾನು ಗೌರ್ಮೆಂಟ್ ಎಂಪ್ಲಾಯಿ, ಸೊ ನಾನು ಸಾಟರ್ಡೇ ಸಂಡೇಸ್ ಮಾತ್ರ ಫ್ರೀ ಇರ್ತೀನಿ. ಸೊ ಅಂದರೆ ಹೆಂಗೆ ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಅದೇ ಆ್ಯಕ್ಟಿಂಗ್ ನಮಗೂ ಏನೂ ಗೊತ್ತಿಲ್ಲ, ಝೀರೋ. ಸೊ ಹಂಗಾಗಿ ಹೆಂಗೆ ಇದು ಮಾಡೋದು ಅಂತ ಯೋಚನೆ ಮಾಡಿದ್ವಿ. ಬಟ್ ಅವರು ಪಾಸಿಟಿವ್ ಆಗಿ ಅವರು ಹೇಳಿದರು, ಇಲ್ಲ ನೀವು ಮಾಡ್ಬೋದು, ಏನು ತೊಂದರೆ ಇಲ್ಲ, ನಾವೆಲ್ಲ ನಿಮ್ಮಿಂದ ತೆಗೆಸ್ತೀವಿ ಆ್ಯಕ್ಟಿಂಗ್ನ, ನೀವು ಅದ್ರ ಬಗ್ಗೆ ವರಿ ಮಾಡಬೇಡಿ ಅಂತ ಹೇಳಿದರು. ಸೊ ನಾವು ಅದನ್ನು ತಕ್ಕ ಮಟ್ಟಿಗೆ ಇದು ಮಾಡಿದ್ದೀವಿ. ಈ ಜಗದೀಶ್ ಅನ್ನೋರು 8 ವರ್ಷದ ಹಿಂದೆ ಒಂದು ಸಿನಿಮಾ ಮಾಡಿದ್ರು, ಏಪ್ರಿಲ್ನ ಹಿಮಬಿಂದು ಅಂತ. ಅದಾದ ಮೇಲೆ ಸುಮಾರು ಒಂದು 200 ಕತೆ ಹೇಳಿದ್ದಾನೆ ನನಗೆ. ಪ್ರತಿ ವಾರ ಬಂದು ಒಂದು ಸಾರಿ ಒಂದು ವಿಸಿಟ್ನಲ್ಲಿ ಒಂದಲ್ಲ 10 ಕತೆ, ಎಲ್ಲ ಕತೆಗಳಿಗೂ ಓಕೆ ಅಂದಿದ್ದೀನಿ ನಾನು. ಅವನ್ನೆಲ್ಲ ಬಿಟ್ಟು ಫೈನಲ್ ಆಗಿ ಇದನ್ನು ತಗೊಂಬಂದು ಮಾಡಿದ್ದಾರೆ. ಅವ್ರಿಗೆ ನೆರೇಷನ್ ಇದು ಅದು ಚಾತುರ್ಯ ಇದೆ, ಭಾಳ ಚೆನ್ನಾಗಿ ನೆರೇಟ್ ಮಾಡ್ತಾರೆ. ಹಾಗಾಗಿ ನಮಗೆ ಗೊತ್ತಾಗುತ್ತೆ ಅವ್ರು ಏನು ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲಿದೆ ಅನ್ನೋದು ಭಾಳ ಚೆನ್ನಾಗಿ ಗೊತ್ತಾಗುತ್ತೆ. ಇದು ಕೂಡ ಒಂದ್ಸಾರಿ ಬಂದು ಹೇಳಿದರು, ನನಗೆ ಮೆಚ್ಚುಗೆ ಆಯಿತು. ಒಂದು ಯಾರನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ ಅನ್ನೋದು, ರಿಯಲಿಸ್ಟಿಕ್ ಆಗಿ ರಿಯಲ್ ಕ್ಯಾರೆಕ್ಟರ್ಸನ್ನು ಇಟ್ಕೊಂಡು ಮಾಡಿರೋದು ಬಹಳ ಮೆಚ್ಚುಗೆಯ ಅಂಶ. ಅದೇ ಎಲ್ಲ ಕಡೆಯೂ ಬಹಳ ದೊಡ್ಡ ಹೆಸರನ್ನು ಪಡೆಯುತ್ತೆ ಅನ್ನೋದು ನನ್ನ ಭಾವನೆ. ಇವರಿಬ್ಬರು ಕೂಡ ನನಗೆ ಒಂದು ರೀತಿಯ ಅನೇಕ ಇದು ಪ್ರಶ್ನೆಗಳಿತ್ತು. ಓಕೆ, ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ, ವೈಯಕ್ತಿಕವಾಗಿ ನನಗೆ ಕೆಲವು ಪ್ರಶ್ನೆಗಳಿತ್ತು. ಇವರಂಥ ಅವ್ರಿಗೆ ಹುಟ್ಟಿನಿಂದ ಈ ರೀತಿ ಇರೋದ್ರಿಂದ ಕನಸುಗಳು ಬೀಳುತ್ತಾ ಇವರಿಗೆ ಅಂತ. ಯಾಕೆಂದ್ರೆ ನನಗೆ ನನ್ನ ಕಲ್ಪನೆಯಲ್ಲಿ ಎಲ್ಲೋ ಒಂದು ಕಡೆ ಅವರ ಕನಸುಗಳನ್ನ ಇಟ್ಕೊಂಡು ಸಿನಿಮಾ ಮಾಡಬಹುದಾ ಅಂತ ಯೋಚನೆ ಮಾಡ್ತೀವಿ, ಯಾವುದೋ ಒಂದು 15 ವರ್ಷದ ಹಿಂದೆ. ಆಮೇಲೆ ಅನ್ನಿಸ್ತು ಅವರು ಕನಸುಗಳು ಬೀಳುತ್ತೋ ಎಲ್ಲೋ ಗೊತ್ತಿಲ್ಲ. ನಾನು ಹೆಚ್ಚಿಗೆ ಇದನ್ನು ಮಾಡೋಕ್ಕೆ ರಿಸರ್ಚ್ ಮಾಡೋಕ್ಕೆ ಹೋಗಿರಲಿಲ್ಲ. ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ಕನಸುಗಳು ಬೀಳುತ್ತೆ ನಮಗೆ ಅಂತ. ಯಾವ ರೀತಿಯ ಕನಸುಗಳು ಅನ್ನೋದನ್ನು ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು ನಮ್ಮ ಹೀರೋ. ಬಣ್ಣಗಳು ಕಾಣುತ್ತಾ ನಿಮಗೆ ಅಂತ ಕೇಳಿದ. ಬಣ್ಣಗಳ ಕಲ್ಪನೆ ಅವರಿಗೆ ಇಲ್ಲ. ಓಕೆ, ಆದರೆ ನಾವು ಹೇಳಿದಾಗ ಅದನ್ನು ತಮ್ಮದೇ ಆದ ರೀತಿಯಲ್ಲಿ ಒಂದು ಕಲ್ಪನೆ ಮಾಡಿಕೊಳ್ತಾರೆ. ಹಾಗೆ ಈ ಥರದ ಅನೇಕ ಪ್ರಾಕ್ಟಿಕಲ್ ಆಗಿ ನಮಗೆ ಕಣ್ಣಿಗೆ ಕಾಣಿಸದೇ ಇರುವಂಥ ವಿಷಯಗಳನ್ನು ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ
ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದು ಕೂಡ ಈ ಸಿನಿಮಾದಲ್ಲಿ ಮಾಡಿದ. ಬರೀ ಅಭಿನಯಕ್ಕೆ ಸೀಮಿತವಾಗಿರಲಿಲ್ಲ, ಈ ರೀತಿ ಅವರ ಸುಖ ಸಂತೋಷಗಳು, ಅವರ ನೋವು ನಲಿವುಗಳು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯತ್ನವೂ ಆಯ್ತಲ್ಲಿ. ಭಾಳ ಮುಕ್ತವಾಗಿ ಮಾತಾಡ್ತಾರೆ ಅವರಿಬ್ಬರು ಕೂಡ. ತಮ್ಮ ಆಂತರ್ಯದಲ್ಲಿ ಏನಾಗ್ತಿದೆ ಅನ್ನೋದನ್ನು ಬಹಳ ಮುಕ್ತವಾಗಿ ಹೇಳ್ಕೊತಾರೆ. ಅಲ್ಲಿ ಮುಚ್ಚುಮರೆ ಇಲ್ಲ. ಆಮೇಲೆ ಅಲ್ಲಿ ಅನುಕಂಪದ ಬೇಡಿಕೆ ಇಲ್ಲ. ಯಾಕೆಂದರೆ ಇಬ್ಬರು ಕೂಡ ನಿಜವಾಗಿಯೂ ನಾವು ಏಬಲ್ ಪರ್ಸನಾಲಿಟೀಸ್ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವರು. ಆಮೇಲೆ ಆ ರೀತಿ ಬದುಕ್ತಾ ಇದ್ದಾರೆ. ಬಹಳ ಆತ್ಮವಿಶ್ವಾಸ ಅನ್ನೋದು ಬಹಳ ಇದೆ ಅವರಲ್ಲಿ. ಹಾಗಾಗಿ ಕಣ್ಣಿದ್ದವರಿರಬಹುದು, ಬೇರೆ ಅವರಿರಬಹುದು, ಯಾರಿಗೆ ಏನು ಸಮಸ್ಯೆಗಳು ಇದೆಯೋ ಅವರಿಗೂ ಆ ಸಮಸ್ಯೆಗಳಿದೆ. ಅಂಥ ಸಮಸ್ಯೆಗಳಿದ್ದ ಜಾಗದಲ್ಲಿ ಬೇರೆಯವರು ಹೇಗೆ ಅದನ್ನು ಸವಾಲಾಗಿ ತಗೊಂಡು ಅದನ್ನು ನಿಭಾಯಿಸ್ಕೋತಾರೆ, ಅದೇ ರೀತಿ ಅವರು ನಿಭಾಯಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ನಮಗೂ ಅವರಿಗೂ ಏನು ಅಂತಹ ದೊಡ್ಡ ವ್ಯತ್ಯಾಸವನ್ನು ಅವರು ಮಾಡಿಕೊಂಡಿಲ್ಲ. ಹಾಗೆ ಸಮಾಜ ಕೂಡ ಅವ್ರನ್ನ ಬೇರೆ ರೀತಿಯಲ್ಲಿ ನೋಡಬೇಕಾದ ಅಗತ್ಯ ಇಲ್ಲ. ಅದಕ್ಕೋಸ್ಕರ ಆ ಟ್ಯಾಗ್ ಲೈನ್ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆ, ವಿ ಆರ್ ಡಿಫರೆಂಟ್ಲಿ ಏಬಲ್ಡ್, ವಿ ಆರ್ ನಾಟ್ ಡಿಸೇಬಲ್ಡ್ ಅಂತ. ಅದು ಬಹಳ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಅದು. ಇವಾಗ ಯಾವಾಗಲೂ ಹೇಳ್ತಾರೆ, ಸ್ವಲ್ಪ ನನಗೆ ಕಣ್ಣು ಮಬ್ಬಾಗಿದ್ದರೆ ನನ್ನ ಟಚ್ ಶಕ್ತಿ ಹೆಚ್ಚಿರುತ್ತೆ, ಓಕೆ, ನನ್ನ ಬುದ್ಧಿ ಇನ್ನೂ ವೇಗವಾಗಿ ಓಡುತ್ತೆ. ಈ ರೀತಿ ಅದು ಪ್ರಕೃತಿಯ ಕೊಡುಗೆ ಅಂತ ಕಾಣುತ್ತೆ. ಇಟ್ ಬ್ಯಾಲೆನ್ಸಸ್. ಶ್ರವಣ ಶಕ್ತಿ ಆಗಲಿ ಅಥವಾ ಟಚ್ ಅಂತೀವಲ್ಲ, ಆ ಶಕ್ತಿ ಬಹಳ ಚೆನ್ನಾಗಿ ಬೆಳೆದಿರುತ್ತೆ. ಯೋಚನಾ ಶಕ್ತಿನೇ ಬೆಳೆದಿರುತ್ತೆ ಬಹಳ ಚೆನ್ನಾಗಿ. ಹಾಗಾಗಿ ನಾವು ಇದನ್ನು ಮಾಡ್ತಾ ಇರಬೇಕಾದ್ರೂ ಕೂಡ ಅವರಿಗೆ ಬೇಕಾದದ್ದನ್ನು ನನ್ನನ್ನು ಕೇಳಿ ಅದನ್ನು ಪಡ್ಕೊಳ್ತಾ ಇದ್ರು. ಭಾಳ ಸಂತೋಷಪಟ್ಟೆ ನಾನು. ಹಾಗಾಗಿ ಇವ್ರ ಜೊತೆಯಲ್ಲಿ ಪಾತ್ರ ಮಾಡಿದ್ದೆ ಒಂದು ಬಹಳ ವಿಶಿಷ್ಟವಾದ ಅನುಭವ ನನಗೆ. ಈ ಚಿತ್ರಕ್ಕೆ ಬಹಳ ದೊಡ್ಡ ಮಾನ್ಯತೆ ಬರಬೇಕು ಅನ್ನೋದು ನನ್ನ. ಯಾತಕ್ಕೆ ಅಂತಂದರೆ, ಒಂದು, ಇದು ಬಹಳ ಕಷ್ಟಕರವಾದ ವಿಷಯವನ್ನು ಇಟ್ಟುಕೊಂಡು ಜಗದೀಶ್ ಅವರು ಇದನ್ನು ನಿರ್ಮಾಣ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ. ಹಾಗಾಗಿ ಎಲ್ಲೇ ಕೂಡ ಒಂದು ಡಿಸೆಬಿಲಿಟಿ ಅನ್ನೋದನ್ನು, ಆ ಡಿಸೆಬಿಲಿಟಿಯ ಇಲ್ಲದೆ ಡಿಫರೆಂಟ್ಲಿ ಚಾಲೆಂಜ್ಡ್, ಡಿಫರೆಂಟ್ಲಿ ಏಬಲ್ಡ್ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರು ಸಮಾಜದಲ್ಲಿ ಆ ರೀತಿಯ ಕಷ್ಟಪಡ್ತಿರೋರು ಕೂಡ, ಆ ರೀತಿ ಕಷ್ಟಪಡ್ತಿರೋರನ್ನ ನೋಡೋರು ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಂಡು ಅವರಿಗೆ ಬೇಕಾದ ಅನುಕಂಪವನ್ನು ಬಿಟ್ಟು, ಅವ್ರಿಗೆ ಅನುಕಂಪ ಎಂದೂ ಕೂಡ ಅವರಿಗೆ ಸರಿ ಹೋಗಲ್ಲ ಅಂತ. ಅವರಿಗೆ ದೇ ಡಿಟೆಸ್ಟ್ ಆ ಅನುಕಂಪನ. ಅವ್ರಿಗೆ ಬೇಕಾಗಿರೋದು ನನ್ನ ಅರ್ಥ ಮಾಡ್ಕೊಳ್ಳಿ, ನನ್ನ ನೀಡ್ಸ್ನ ಅರ್ಥ ಮಾಡ್ಕೊಳ್ಳಿ. ನನ್ನಂಥ ಅನೇಕರಿದ್ದಾರೆ, ಅವರಿಗೆಲ್ರಿಗೂ ಕೂಡ ನಿಮ್ಮ ಇದಿರಲಿ, ಸಪೋರ್ಟ್ ಇರಲಿ, ಸಪೋರ್ಟ್ ಟು ಲಿವ್ ಲೈಕ್ ಎನಿಬಡಿ ಎಲ್ಸ್ ಅಂತ. ಅದು ಬಹಳ ಮುಖ್ಯ. ಈ ಒಂದು ಚಿತ್ರದ ಮೂಲಕ ಆ ಒಂದು ಸಂದೇಶ ಸಮಾಜಕ್ಕೆ ಸಿಕ್ಕರೆ ನಿಜವಾಗಿಯೂ ನನಗೂ ಸಂತೋಷ, ಅವ್ರಿಗೂ ಸಂತೋಷ ಆಗುತ್ತೆ. ಆಮೇಲೆ ಇವರಿಬ್ಬರಿಗೂ ಕೂಡ ಕೇವಲ ಶ್ರವಣ ಶಕ್ತಿಯಿಂದಲೇ ನಿರ್ದೇಶಕರು ಏನೇನು ಹೇಳಬೇಕೋ ಅವೆಲ್ಲವನ್ನೂ ಗ್ರಾಸ್ಪ್ ಮಾಡಿ ಬಹಳ ಚೆನ್ನಾಗಿ ನಾರ್ಮಲ್ ಇವರು ಯಾರು ಪಾತ್ರ ವಹಿಸ್ಬೋದು ಅದೇ ರೀತಿಯೇ ಮಾಡಿದ್ದಾರೆ. ಬಹಳ ಸಂತೋಷಕರವಾದ ವಿಷಯ. ಓಕೆ, ಅವರಿಗೂ ಒಳ್ಳೆಯದಾಗಲಿ.